ಖೇದವಾಗಿ ನನ್ನ ಮನಸ್ಸು ತುಂಬಾ ಚಂಚಲವಾಗ್ತಾ ಇದೆ. ಇಂಗ್ಲಿಷ್ ದಬ್ಬಾಳಿಕೆಗೆ ನನಗೆ ತಲೆನೋವು ಬಂದಿದೆ. ಕಾರಣ ನೀನ್ ಈಗಲೇ ಹೋಗಿ 2 ಹಲಸಿನ ಗುಳಿಗಳು ಅಂತ ಇದು ಅಂತ ಬರಲಿ ಕೆಂಪು ಮಸಡಿಗಳು, ಅವರ ಮಾರಿಗೆ ಎಮ್ಮೆ ಸೆಗಣೆಯನ್ನು ಪಡೆದು ಕಳಿಸುವಂತವನಾಗುತ್ತೇನೆ. ಅವರಿಗೇನು ಗೊತ್ತು ಈ ಕನ್ನಡ ವೀರನ ಶಕ್ತಿ? ಬರಲಿ, ನಾವು ಈಗ ದಿನಾನು 3-4 ಬಾಟಿ ಟಾನಿಕ್ ಕುಡ್ದ ತಯಾರಾಗಿದ್ದೇವೆ. ಬರಲಿ, ಅವರ ಮಾರಿಗೆ ಕರೆ ವಾರ್ನಸ್ಸನ್ನು ಪಡೆದು ಕಳಿಸುವಂತವನಾಗುತ್ತೇನೆ ದೇವಿ. ಭಲೆ ರಾಯಣ್ಣ ಭಲೆ, ಮೆಚ್ಚಿದೆ ಈ ನಿನ್ನ ಕನ್ನಡ ಪ್ರೇಮಕ್ಕೆ. ಮಗಳ ವೀರವ, ಈ ವೀರಕುಮಾರನಿಗೆ 10 ರೂಪಾಯಿ ಚೆಕ್ ಬರೆದುಕೊಡು. ಸಿಹಿ ತಿಂದು ಕೊಕ್ಕಲಿ. ಅಪ್ಪಣೆ. ನೀವು ಕೊಟ್ಟ 10 ರೂಪಾಯಿ ಚೆಕ್ಕು ನನಗೆ ದಿನಾಲು 4 ಸಾರು ತಿನ್ನಲು ಸಾಲು. ಆದರೂ ಇರಲಿ ತಾಯಿ, ಅರ್ಪಿಸಿಕೊಳ್ಳುತ್ತೇನೆ. ನನ್ನ ತಲೆನೋವಿನ ಗುಳಿಗೆಯನ್ನು ತರುವಂತವನಾಗುವುದಿಲ್ಲವೇ? ಆಗಲಿ ತಾಯಿ, ಮರೆತು ಹೋಯಿತು. ನೀವು ಕೊಟ್ಟ 10 ರೂಪಾಯಿ ಚೆಕ್ಕಿನಿಂದ ನಾನು ಒಂದು ಹೊಸ ಸೈಕಲ್ ಅನ್ನು ತೆಗೆದುಕೊಂಡಿರುವೆ. ಅದರ ಮೇಲೆ ಹೋಗಿ ಪಟ್ಟಿಯಲ್ಲಿ ರವಿಯನಂತಕ್ಕೆ ಹೋಗಿ ನಿಮ್ಮೊಂದು ಹಣಸನ ಗುಳಿಗೆಯನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದ್ರೆ ಅವನಂತಕ್ಕೆ ಮೋಳ ಅಂತ ಹೇಳಿದ್ದಾರೆ. ತೆಗೆದುಕೊಂಡು ಬರುವಂತನಾಗುತ್ತೇನೆ ದೇವಿ. ಡಾಕ್ಟರ್ ಸಾಹೇಬ ಬರುತ್ತಿದ್ದಾನೆ. ಹಲೋ, ಗುಡ್ ಮಾರ್ನಿಂಗ್ ಚಣವ. ಬರಬೇಕು ಸಾಹೇಬ, ಬರಬೇಕು. ಇಲ್ಲೇ ಕೂತಿರ್ಬೇಡಿ. ಚಣನ ನಮಗೆ ಕೊಡಬೇಕಾದ ಕಪ್ಪು ಕಾಣಿಗೆ ಇನ್ನೂ ಕೊಟ್ಟಿಲ್ಲ. ಇದು ತುಂಬಾ ಅನ್ಯಾಯ. ಯಾವುದು ನ್ಯಾಯವೋ ಸಾಹೇಬ? ನೀನಿಲ್ಲಿಗೆ ಬಂದಿರುವುದು ನ್ಯಾಯವೇ? ನಮ್ಮ ದೇಶಕ್ಕೆ ಬಂದು ನಮ್ಮ ದೇಶದಲ್ಲಿ ಕುರಿ ಕೋಳಿಗಳನ್ನು ತಿನ್ನುತ್ತಿದ್ದಿರಲ್ಲ, ಇದು ನ್ಯಾಯವೇನೋ ಸಾಹೇಬ? ಬಾಯಿ ಮುತ್ತು ಚಣನ. ನಮಗೂ ಚೀಟು ಬರುತ್ತದೆ. ನಮ್ಮ ಚೀಟು ಬಂದರೆ ನಿಮ್ಮ ರಾಜ್ಯವನ್ನು ನಿರ್ನಾಮ ಮಾಡುತ್ತೇವೆ. ಯಾವೋ ಕುನ್ನಿ, ಈಗಲೇ ನಿನ್ನ ರಕ್ತವನ್ನು ಚೆಂದಾಡಿ ಬಿಡ್ತೇನೆ. ಏಕೆಂದರೆ ಇವರ ರಕ್ತವನ್ನು ನೀವೇಕೆ ಕುಡಿಯುತ್ತೀರಿ? ನಾನಿಲ್ಲವೇ? ಇವನ ರಕ್ತವನ್ನು ನಾನು. ಕರಿ ಮೊಚ್ಚಡಿಗಳಾದ ನಿಮಗೆ ಈನು ಚೋಕು ಇರಬೇಕಾದರೆ ಈನು ಕೆಂಪು ಮೊಸಡಿಗಳಾದ ನಮಗೇನು ಚೋಕು ಇರಬೇಕು. ಎಲೆ ಕೆಂಪು ಮೊಸಡಿ ನಿಗದಿಗುಂಡಿಯೇ, ನಿನಗೆ ಎಷ್ಟು ಸಕ್ಕಿರಬೇಕು? ರಾಜ್ಯಕ್ಕೆ ನೀನು ಬಂದಿರುವೆ, ನಮಗೆ ನೆಷ್ಟು ಇರಬಾರದು. ಸಿದ್ಧಕ್ಕೆ ವೇತನಾಗು, ವೇತಕ್ಕೆ ಸಿದ್ಧನಾಗು. ಈ ದವಾಖಾನೆ ನಾಟಕ ಸ್ಟೇಜ್ ಅಂತ ಮಾಡೋದು. ಯಾರು ನಿಲುಗಡೆ ನನ್ನ ಮುಂದೆ.